ಅಂದರೆ ನಾನು ಲೈಬ್ರರಿಯಲ್ಲಿ ಫೇಸ್ ಮಾಡುತ್ತಿರೋ ಡಿಫಿಕಲ್ಟಿನ ನೀವು ಯಾರು ಫೇಸ್ ಮಾಡಬಾರ್ದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಸಲುವಾಗಿ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಇವಾಗ ಯೂಟ್ಯೂಬಲ್ಲಿ ಒಂದು ಯಾವುದಾದ್ರೂ ರಿವಿಷನ್ ಲೆಕ್ಚರ್ ನೋಡ್ತಿದ್ರೆ ಏನಾಗ್ಬಿಡುತ್ತೆ, ಒಮ್ಮೆ ಏನಾದರೂ ಡಿಸ್ಟ್ರಾಕ್ಷನ್ ಬರುತ್ತೆ, ಇಲ್ಲ ಅದು ಬೋರ್ ಆಗಿಬಿಡುತ್ತೆ ಆ ರಿವಿಷನ್ ಲೆಕ್ಚರ್ ನೋಡೋದು. ಆವಾಗ ನಾವು ಬೇರೆ ಏನಾದರೂ ಸ್ಕ್ರೋಲ್ ಮಾಡಬೇಕು ಅಂತ ಅನ್ಕೋತೀವಿ. ಅದನ್ನು ತಡೆಯೋದು ಹೇಗೆ? ಅದನ್ನು ತಡೆಯೋದಕ್ಕೆ ಯೂಟ್ಯೂಬಲ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್ ಇದೆ. ಅದನ್ನು ಯೂಸ್ ಮಾಡಿ ನಾವು ತಡಿಬೋದು. ಅದು ಹೇಗಂದರೆ, ಇವಾಗ ನಾನು ಒಂದು ಲೆಕ್ಚರ್ನ ಓಪನ್ ಮಾಡಿದ್ದೀನಿ. ಈ ಪ್ರತೀಕ್ ಸರ್ದೊಂದು ಲೆಕ್ಚರ್ ಇದೆ. ಈಗ ಈ ಲೆಕ್ಚರನ್ನು ನೋಡುವಾಗ ನಮಗೇನಾಗುತ್ತೆ, ಒಂದೊಂದು ಸತಿ ಇಲ್ಲಿವರೆಗೂ ಬಂದಿರ್ತೀವಿ ನಾವು. ಬಂದಮೇಲೆ ಈ ಥರ ಸ್ಕ್ರಾಲ್ ಮಾಡಬೇಕು, ಬೇರೆ ಏನಾದರೂ ಇದೆಯಾ, ಈ ಥರ ಇಲ್ಲಿ ನ್ಯೂಸ್ ಬಂದಿರುತ್ತೆ, ಕೆಲವು ಇವ್ರದ್ದು ನ್ಯೂಸ್ ಬಂದಿದೆ, ದೇಶಭಕ್ತ ಅವ್ರದ್ದು, ಈ ಥರ ನ್ಯೂಸ್ಗಳು ಬರುತ್ತೆ, ನ್ಯೂಸ್ ವಿಡಿಯೋಸು ಬರ್ತಿರುತ್ತೆ. ನಾವು ಏನು ನೋಡಿರ್ತೀವಿ ಆ ಥರ ಯೂಟ್ಯೂಬ್ ರೆಕಮೆಂಡ್ ಮಾಡ್ತಿರುತ್ತೆ. ಈಗ ಇದನ್ನು ನಾವು ತಡೆಯೋದು ಹೇಗೆ? ಈ ಥರ ನಾವು ಸ್ಕ್ರೋಲ್ ಮಾಡದೇ ಇರೋದು ಅಂದರೆ ಅದರ ಸಲುವಾಗಿ ಯೂಟ್ಯೂಬಲ್ಲಿ ಒಂದು ಸೆಟ್ಟಿಂಗ್ ಇದೆ. ಇಲ್ಲಿ ಒಂದು ಆಪ್ಷನ್ ಇದೆ, ಲಾಕ್ ಸ್ಕ್ರೀನ್. ಲಾಕ್ ಸ್ಕ್ರೀನ್ ಮಾಡಿದ್ರೆ ನಾವು ಈ ಸ್ಕ್ರೀನ್ ಮೇಲೆ ಜಾಸ್ತಿ ಬೇರೆ ಏನಾದರೂ ಸ್ಕ್ರಾಲ್ ಮಾಡೋದಾಗಲಿ, ಇಲ್ಲ ಫಾರ್ವರ್ಡ್ ಬ್ಯಾಕ್ವರ್ಡ್ ಮಾಡೋದು ಆಗಲ್ಲ. ಹಾಗೆ ಈಗ ನಮಗೇನಾದರೂ ಸ್ಟಾಪ್ ಪಾಸ್ ಮಾಡಬೇಕಂದ್ರೆ ಈ ಟ್ಯಾಪ್ ಟು ಲಾಕ್ ಅನ್ಲಾಕ್ ಮಾಡಿ ಅದಾದಮೇಲೆ ಪಾಸ್ ಮಾಡ್ಬೋದು. ಈ ಥರ ಇದೊಂದು ಇಂಪಾರ್ಟೆಂಟ್ ಫೀಚರ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.